ಎಲ್ಲರಿಗೂ ಆಸೆ ಸಣ್ಣ ಆಗಬೇಕು, ಸ್ಲಿಮ್ ಆಗಬೇಕು, ಚೆನ್ನಾಗಿ ಕಾಣಬೇಕು ಅಂತ ಆಯ್ತು ಎಲ್ಲರಿಗೂ ಆಸೆ. ಏನು ತಿಂದಿದ್ರು ವೇಟ್ ಮಾತ್ರ ಕಮ್ಮಿ ಆಗ್ತಿರಲ್ಲ, ಇವೆಲ್ಲ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಡಾಕ್ಟ್ರೇ ನೀವೇನೋ ಸಣ್ಣ ಆಗಿ ಅಂತ ಹೇಳ್ತೀರಾ, ಬಟ್ ನಾವು ಏನೆಲ್ಲ ಟ್ರೈ ಮಾಡ್ತೀವಿ, ಏನು ಟ್ರೈ ಮಾಡಿದ್ರು ಸಣ್ಣ ಆಗಲ್ಲ. ಯಾಕೆ? ಮೋಸ್ಟ್ ಆಫ್ ದ ಜಿಮ್ಸ್ ಅಲ್ಲಿ ಏನು ಮಾಡಿದ್ದಾರೆ, ಲೂಸ್ ಯುವರ್ ವೇಟ್, 1 month ಅಲ್ಲಿ ವಿಲ್ ಹೆಲ್ಪ್ ಯು ಟು ಲೂಸ್ 2-3 kgs ಆಫ್ ವೇಟ್ ಅಂತ ಹೇಳ್ತಾರೆ. ಇದು ಹೆಲ್ತಿ ಲಾಸ್. ವೇಟ್ ಲಾಸ್ಗೆ ಅಂತಾನೆ ಇಂಜೆಕ್ಷನ್ಸ್ ಬಂದಿದೆ. ಆ ಅನಲಾಗ್ ಇಂಜೆಕ್ಷನ್ಸ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಯೂಸ್ ಮಾಡೋದು ಸೇಫಾ, ಹೌ ಅನ್ಸೇಫ್ ಇಟ್ ಇಸ್ ಅನ್ನೋದು ಒಂದು. ಕ್ಯಾಲರಿ ಡೆಫಿಸಿಟ್ ಅಂದರೆ ನಾವು ಏನು ತಿಂತೀವೋ ಆಹಾರ ಎಕ್ಸಸೈಸ್ ಮಾಡೋದಕ್ಕಿಂತ ಕಮ್ಮಿ ಇರಬೇಕು. ನಾವು ಅರೌಂಡ್ 500 ಕ್ಯಾಲರಿ ಬರ್ನ್ ಆಗುತ್ತೆ ಅಂದರೆ ನೀವು 1500 ಕ್ಯಾಲರಿ ತಗೊತಾ ಇದ್ರೆ ಆಟೋಮೆಟಿಕ್ಕಾಗಿ ನೀವು ಏನು ಲಾಸ್ ಮಾಡಿರ್ತೀರಿ ವಾಪಸ್ ಗೇನ್ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಪ್ಯಾನ್ಕ್ರಿಯಾಟೈಟಿಸ್ ಆಗ್ಬೋದು, ಬ್ಲೈಂಡ್ನೆಸ್ ಜೊತೆಗೆ ಹೊಟ್ಟೆ ನೋವು ಬರ್ಬೋದು, ಇಂಟೆಸ್ಟೈನ್ಸ್ ಪ್ರಾಬ್ಲಮ್ಸ್ ಆಗ್ಬೋದು. ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ಒಂದು ಒಳ್ಳೆ ಮಾಹಿತಿ ಏನಪ್ಪ ಕೊಡಕ್ಕೆ ಬಂದಿದ್ದೀನಿ ಅಂದರೆ, ಒಬೆಸಿಟಿ ಬಗ್ಗೆ, ಬೊಜ್ಜುತನ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಆಸೆ ಸಣ್ಣ ಆಗಬೇಕು, ಸ್ಲಿಮ್ ಆಗಬೇಕು, ಚೆನ್ನಾಗಿ ಕಾಣಬೇಕು ಅಂತ ಆಯಿತು ಎಲ್ಲರಿಗೂ ಆಸೆ. ಬಟ್ ಬೊಜ್ಜುತದಲ್ಲಿ ಹೆಂಗೆ ಅಂದರೆ, ಒಂದ್ಸರಿ ದಪ್ಪ ಆಗಿಬಿಟ್ರೆ ಸಣ್ಣ ಆಗಬೇಕು ಅಂದರೆ ತುಂಬಾ ಕಷ್ಟ, ತುಂಬಾ ಗೊಂದಲ ಜಾಸ್ತಿ, ತುಂಬಾ ಅನುಮಾನಗಳು ಜಾಸ್ತಿ. ಏನು ತಿಂದಿದ್ರು ವೇಟ್ ಮಾತ್ರ ಕಮ್ಮಿ ಆಗ್ತಿರಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಎಷ್ಟೋ ಜನ ಬಂದು ಪೇಷಂಟ್ಸ್ ಕೇಳ್ತಾರೆ, ಡಾಕ್ಟ್ರೇ ನೀವೇನೋ ಸಣ್ಣ ಆಗಿ ಅಂತ ಹೇಳ್ತೀರಾ, ಬಟ್ ನಾವು ಏನೆಲ್ಲ ಟ್ರೈ ಮಾಡ್ತೀವಿ, ಏನು ಟ್ರೈ ಮಾಡಿದ್ರು ಸಣ್ಣ ಆಗಲ್ಲ, ಯಾಕೆ ಅಂತ ನಾವು ಕೇಳ್ತಾರೆ. ಹೇಳಬೇಕು ಅಂದರೆ ಬೊಜ್ಜುತನ ಈಸ್ ಒಂದು ಕಾಯಿಲೆ ಅಂತ ಹೇಳ್ತೀವಿ. ಅಂದರೆ ಒಬೆಸಿಟಿ ಈಸ್ ಎ ಡಿಸೀಸ್ ಅಂತ ನಾವು ಹೇಳ್ತೀವಿ. ಅಂದರೆ ಜನರಲ್ಲಾಗಿ ನಮ್ಮ ಬಾಡೀಲಿ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಇರುತ್ತೆ, ಅದರಿಂದ ಕೂಡ ನಮ್ಮ ಒಬೆಸಿಟಿ ಕಾಣಿಸ್ಕೊಳುತ್ತೆ, ಅಂದರೆ ದಪ್ಪತನ ಕಾಣಿಸ್ಕೊಳುತ್ತೆ. ಏನದು? ಒಂದು ಥೈರಾಯ್ಡ್ ಇರ್ಬೋದು, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಇಲ್ಲ ಇನ್ನೂ ಹಲವಾರು ಕಾರಣಗಳಿರ್ಬೋದು. ಎಷ್ಟೊಂದು ಮೆಡಿಸಿನ್ಸಿಂದ ಕೂಡ ದಪ್ಪ ಆಗ್ತಾರೆ, ಕೆಲವೊಂದು ಸ್ಟೀರಾಯ್ಡ್ ಯೂಸ್ ಮಾಡಲು ದಪ್ಪ ಆಗ್ತಾರೆ. ಸೊ ಇವೆಲ್ಲ ಏನಾಗುತ್ತೆ, ವೆಯ್ಟ್ನ ಪುಟ್ ಆನ್ ಆಗಿಬಿಡುತ್ತೆ. ಯಾವಾಗ ನಾವು ದಪ್ಪ ಆಗಿಬಿಡ್ತೀವೋ, ನಾವು ಎಷ್ಟೇ ಎಕ್ಸಸೈಸ್ ಮಾಡಿ, ಎಷ್ಟೇ ಆ್ಯಕ್ಟಿವಿಟಿ ಮಾಡಲಿ ವೆಯ್ಟ್ ಕಮ್ಮಿ ಆಗೋಲ್ಲ. ಆಗುತ್ತೆ, ಒಂದು 2-3 kgs ಕಮ್ಮಿ ಆಗುತ್ತೆ, ಮತ್ತೆ ಬಿಟ್ಟರೆ ಮತ್ತೆ ವಾಪಸ್ ನಾರ್ಮಲ್ ವೆಯ್ಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಒಬೆಸಿಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸ್ವಲ್ಪ ತಿಳ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ ಮಾಹಿತಿ, ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಜನರಲಾಗಿ ಏನಾಗುತ್ತೆ ಅಂದರೆ, ನಾವು ಒಬೆಸಿಟಿನ ಕ್ಲಾಸಿಫೈ ಮಾಡ್ತೀವಿ. ಕ್ಲಾಸಿಫೈ ಅಂದರೆ ಸೆಂಟ್ರಲ್ ಒಬೆಸಿಟಿ ಮತ್ತು ಜನರಲೈಸ್ಡ್ ಒಬೆಸಿಟಿ ಅಂತ ಮಾತಾಡ್ತೀವಿ. ಸೆಂಟ್ರಲ್ ಒಬೆಸಿಟಿ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಎಷ್ಟೊಂದು ಜನ ಇಂಡಿಯನ್ಸ್ಗೆ ಸೆಂಟ್ರಲ್ ಒಬೆಸಿಟಿ ಅಂದರೆ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ, ಮಿಕ್ಕಿದೇನು ದಪ್ಪ ಇರಲ್ಲ, ಕೈ ಕಾಲೆಲ್ಲ ಸಣ್ಣನೇ ಇರುತ್ತೆ, ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಇವ್ರಿಗೆ ತುಂಬ ಡೇಂಜರ್ ಅಂತ ನಾವು ಹೇಳ್ತೀವಿ. ಯಾಕೆ ಅಂದರೆ ಇವರಲ್ಲಿ ಇಂಟೆಸ್ಟೈನಲ್ ಫ್ಯಾಟ್ಸ್ ಅಂತ ಕರಿತೀವಿ. ಇಂಟೆಸ್ಟೈನಲ್ ಫ್ಯಾಟ್ಸ್ ಅಂದರೆ ಕರಳುಗಳಲ್ಲಿ ಫ್ಯಾಟ್ಸ್ಗಳು ಜಾಸ್ತಿ ಅಕ್ಯುಮುಲೇಟ್ ಆಗಿಬಿಟ್ಟಿರ್ತವೆ. ಅದರಿಂದ ಅವ್ರಿಗೆ ಡೇಂಜರ್ ಅದು ಅಂತ ಹೇಳ್ತೀವಿ. ಅದು ಕವರಿಂಗ್ ಅಂತ ಹೇಳ್ತೀವಿ. ಅದು ಇಂಟರ್ನಲ್ ಆರ್ಗನ್ಸ್ನ ಕವರ್ ಮಾಡೋದಕ್ಕೋಸ್ಕರ ಈ ಫ್ಯಾಟ್ ಆಗಿರುತ್ತೆ. ಈ ಫ್ಯಾಟು ತುಂಬ ಡೇಂಜರ್ ಬಾಡಿಗೆ, ಯಾಕೆಂದರೆ ಅದು ನಮಗೆ ಬ್ಲಾಕೇಜ್ ಮಾಡುತ್ತೆ. ಅಂದರೆ ಈ ಲಿವರಲ್ಲೂ ಕೂತ್ಕೊಳ್ಳೋದು, ಫ್ಯಾಟಿ ಲಿವರ್ ಆಗೋದು, ಅಥವಾ ಇನ್ನೇನು ಪ್ಯಾನ್ಕ್ರಿಯಾಸ್ ಮೇಲೂ ಕೂತ್ಕೊಳ್ಳೋದು, ಫ್ಯಾಟಿ ಪ್ಯಾನ್ಕ್ರಿಯಾಸ್ ಆಗಿಬಿಟ್ಟು ಇನ್ಸುಲಿನ್ ಪ್ರೊಡಕ್ಷನ್ ಡ್ರಾಪ್ ಆಗೋದು, ಡಯಾಬಿಟೀಸ್ ಬರೋದು, ಮತ್ತು ಹಾರ್ಟ್ ಮೇಲೆ ಕೂತ್ಕೊಳ್ಳೋದು, ಹಾರ್ಟ್ ಬ್ಲಾಕ್ಸ್ ಆಗೋದು, ಇವೆಲ್ಲ ಹಲವಾರು ಪ್ರಾಬ್ಲಮ್ಸ್ಗಳೇ ಲೀಡ್ ಆಗ್ತಾ ಬರುತ್ತೆ. ಸೊ ಸೆಂಟ್ರಲ್ ಒಬೆಸಿಟಿ ಇಸ್ ಕ್ವೈಟ್ ಡೇಂಜರಸ್. ಪ್ಲಸ್ ಜನರಲೈಸ್ಡ್ ಒಬೆಸಿಟಿ ಅಂತ ನಾವು ಹೇಳ್ತೀವಿ. ಮೇಲಿಂದ ಕೆಲವರು ಒಂದೇ ದಪ್ಪತನ ಜಾಸ್ತಿ ಇರೋರಲ್ಲಿ ಯೂಶ್ವಲಾಗಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು, ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಸ್ಸಿಂದ ಬರ್ಬೋದು, ಇನ್ನೂ ಹಲವಾರು ಕಾರಣಗಳಿಂದ ಬರ್ಬೋದು. ಅದು ಕೂಡ ತುಂಬ ಅರ್ಥ ಮಾಡಿಕೊಂಡ್ರೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಸೆಂಟ್ರಲ್ ಒಬೆಸಿಟಿ ಯೂಶ್ವಲಾಗಿ ನಾವೇನು ಹೇಳ್ತೀವಿ, ನಾವು ಡೆವಲಪ್ ಮಾಡೋದು, ಅದನ್ನು ನಾವು ಲೈಫ್ ಸ್ಟೈಲಿಂದ ಬರೋಂಥ ಪ್ರಾಬ್ಲಮ್ಸ್ ಇದು. ಬಟ್ ಜನರಲೈಸ್ಡ್ ಒಬೆಸಿಟಿ ಐದರ್ ಇಟ್ ಕುಡ್ ಬಿ ಫ್ಯಾಮಿಲಿ ಹಿಸ್ಟ್ರಿ ಆರ್ ಇಟ್ ಕುಡ್ ಬಿ ಅದರ ಜೆನೆಟಿಕ್ ಪ್ರಾಬ್ಲಮ್ಸಿಂದ ಬರೋಂಥದ್ದು. ನಾವು ಆದಷ್ಟು ಟಾರ್ಗೆಟ್ ಮಾಡಬೇಕಾಗಿರೋದು ಈ ಸೆಂಟ್ರಲ್ ಒಬೆಸಿಟಿ ಇರೋರು ಟಾರ್ಗೆಟ್ ಮಾಡಬೇಕು. ಸೆಂಟ್ರಲ್ ಒಬೆಸಿಟಿ ಇರೋರು ಹೊಟ್ಟೆ ಬಟ್ಟು ದಪ್ಪ ಇರೋರಿಗೆ ನಾವು ಗೈಡೆನ್ಸ್ ಕೊಡಬೇಕು. ಗೈಡೆನ್ಸ್ ಕೊಟ್ಟು ಹೇಳಬೇಕು, ಹೌದು ಒಬೆಸಿಟಿ ತುಂಬ ಒಳ್ಳೆಯದಲ್ಲ, ಲೇಟರ್ ನಿಮಗೆ ಕಾಂಪ್ಲಿಕೇಶನ್ಸ್ ಕೊಡುತ್ತೆ, ನೀವು ಕೆಲವೊಂದು ಎಕ್ಸಸೈಸಸ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳಿ, ಪ್ರತಿದಿನ ಅಟ್ಲೀಸ್ಟ್ ಅಂದರೂ ಕೂಡ ಕ್ಯಾಲರಿ ಡೆಫಿಸಿಟ್ ಮಾಡಬೇಕು. ಕ್ಯಾಲರಿ ಡೆಫಿಸಿಟ್ ಅಂದರೆ ನಾವು ಏನು ತಿಂತೀವೋ ಆಹಾರ ಎಕ್ಸಸೈಸ್ ಮಾಡೋದಕ್ಕಿಂತ ಕಮ್ಮಿ ಇರಬೇಕು. ಫಾರ್ ಎಕ್ಸಾಂಪಲ್, ನಾವು ಎಕ್ಸಸೈಸ್ ಮಾಡಿದಾಗ ನಾವು ಅರೌಂಡ್ 500 ಕ್ಯಾಲರಿ ಬರ್ನ್ ಆಗುತ್ತೆ ಅಂದರೆ ನೀವು 1500 ಕ್ಯಾಲರಿ ತೊಗೊತಾ ಇದ್ದರೆ ಆಟೋಮೆಟಿಕ್ಕಾಗಿ ನೀವು ಏನು ಲಾಸ್ ಮಾಡಿರ್ತೀರೋ ವಾಪಸ್ ಗೇನ್ ಆಗ್ತಾ ಇರುತ್ತೆ. ಸೊ ವೆಯ್ಟ್ ಲಾಸ್ ಆಗೋಲ್ಲ. ಸೊ ವೆಯ್ಟ್ ಲಾಸ್ ಆಗಬೇಕು ಅನ್ನೋಂಗಿದ್ರೆ ಕ್ಯಾಲರಿ ಡೆಫಿಸಿಟ್ ಮಾಡಬೇಕು. ಅಂದರೆ 1000 to 1200 ಕ್ಯಾಲರೀಸ್ ಮಾತ್ರ ನೀವು ತೊಗೊಬೇಕು, ಆ್ಯಂಡ್ 1500 ಕ್ಯಾಲರೀಸ್ ಬರ್ನ್ ಔಟ್ ಮಾಡಬೇಕು. ಅಂದರೆ ಅಟ್ಲೀಸ್ಟ್ ಅಂದರೂ ಕೂಡ 5000 ಸ್ಟೆಪ್ಸ್ ಅಂತ ಹೇಳ್ತೀವಿ. ಅಂದರೆ 5000 ಸ್ಟೆಪ್ಸ್ ಹಾಕಲೇಬೇಕು ಒಂದು ದಿನದಲ್ಲಿ ಅಂತ ಹೇಳ್ತೀವಿ. ಅದು ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್. 5000 to 8000 ಸ್ಟೆಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಸಿಂಪಲೆಸ್ಟ್. ಅದು ಮಾಡೋದ್ರಿಂದ ನಮಗೆ ವೇಟ್ ಕ್ಯಾಲರಿ ಡಿಫಿಸಿಟ್ ಆಗುತ್ತೆ, ಇಂಡೈರೆಕ್ಟಾಗಿ ನಮ್ಮ ಬಾಡಿಲಿ ಫ್ಯಾಟು ಬರ್ನ್ಔಟ್ ಆಗುತ್ತೆ ಅಂತ ಹೇಳ್ತೀವಿ. ಅದು ಕೂಡ ಅವಶ್ಯಕತೆ ಇದೆ ಮೋಸ್ಟ್ ಆಫ್ ದ ಡಯಾಬಿಟಿಕ್ ಪೇಷಂಟ್ಸ್. ಬಟ್ ಇನ್ನು ಕೆಲವರಿಗೆ ನಾವು ಎಷ್ಟೇ ವೆಯ್ಟ್ ಮಾಡಿ, ಎಷ್ಟೇ ಎಕ್ಸಸೈಸ್ ಮಾಡಿ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ, ಎಷ್ಟೇ ಮಾಡಿದ್ರು ಟ್ರೈ ಮಾಡಿದ್ರು ಆಗೋಲ್ಲ. ಇನಿಷಿಯಲಾಗಿ 1-2 kg ಆಗುತ್ತೆ, ಆಮೇಲೆ ಆಗೋದಿಲ್ಲ. ಅಂಥವ್ರಿಗೆ ನಾವು ಹೇಳ್ತೀವಿ, ದಯವಿಟ್ಟು ನಿಮ್ಮ ಡಾಕ್ಟರ್ ಹೋಗಿ
ನಿಮ್ಮ ಡಾಕ್ಟ್ರು ನಿಮಗೆ ಪ್ರತಿಯೊಂದು ಲೆವೆಲ್ಲು ಚೆಕ್ ಮಾಡ್ತಾರೆ. ಥೈರಾಯ್ಡ್ ಇರ್ಬೋದು, ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಪ್ರತಿಯೊಂದು ಲೆವೆಲ್ಸು ಚೆಕ್ ಮಾಡಿ ನೋಡ್ಬಿಟ್ಟು ಅದರಲ್ಲಿ ಏನಾರ ತೊಂದರೆ ಇದೆ ಅಂತ ಕಂಡುಹಿಡ್ದು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇಂಡೈರೆಕ್ಟಾಗಿ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಆಫ್ ಲೇಟ್ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದ ಜಿಮ್ಸಲ್ಲಿ ಏನು ಮಾಡಿದ್ದಾರೆ, ಲೂಸ್ ಯುವರ್ ವೆಯ್ಟ್ ಇನ್ 1 ಮಂತಲ್ಲಿ ವಿಲ್ ಹೆಲ್ಪ್ ಯು ಟು ಲೂಸ್ 2-3 kgs ಆಫ್ ವೆಯ್ಟ್ ಅಂತ ಹೇಳ್ತಾರೆ. ಇದು ಹೆಲ್ತಿ ಲಾಸ್ ಅಂತ ನಾಟ್ ರಿಯಲಿ. ಏನಾಗುತ್ತೆ, ದೇ ಯೂಸ್ ಮೋರ್ ಆಫ್ ಎ ಫ್ಯಾಟ್ ರಿಚ್ ಡಯಟ್ಸು, ಮೋರ್ ಆಫ್ ಎ ಪ್ರೋಟೀನ್ ರಿಚ್ ಡಯಟ್ ಯೂಸ್ ಮಾಡ್ತಾರೆ. ಯೂಸ್ ಅಪ್ ಆಗಿಲ್ದಿರೋರಿಗೆ ತುಂಬ ಕಷ್ಟ ಆಗುತ್ತೆ. ಸ್ಲೋವಾಗಿ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜು, ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಕೆಲವರು ನೀವು ಕೇಳಿರ್ಬೋದು, ವೆಯ್ಟ್ ಲಾಸ್ಗೆ ಅಂತಲೇ ಇಂಜೆಕ್ಷನ್ಸ್ ಬಂದಿದೆ, GLP-1s ಮತ್ತು GLP-1s ಅಂತ ಹೇಳ್ತೀವಿ. ಆ ಅನಲಾಗ್ ಇಂಜೆಕ್ಷನ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಯೂಸ್ ಮಾಡೋದು ಸೇಫಾ, ಹೌ ಅನ್ಸೇಫ್ ಇಟ್ ಇಸ್ ಅನ್ನೋದು ಒಂದೊಂದು ಮಾಹಿತಿನ ಕೊಡ್ತಾ ಬರ್ತೀನಿ. ಜನರಲಾಗಿ ವೆಯ್ಟ್ ಲಾಸ್ ಡ್ರಗ್ಸ್ ಅಂತ ನಾವು ಏನು ಕರಿತೀವೋ ಅದು ಅಡಲ್ಟ್ ಒಬೆಸಿಟೀಸ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಹೇಳಬೇಕು ಅಂದರೆ ತುಂಬ ದಪ್ಪ, ಅಂದರೆ ಈ BMI ಅಂತ ನಾವು ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ, 25 ಮೇಲಿದ್ರೆ ನಾವು ಒಬೆಸಿಟಿ ಅಂತ ನಾವು ಕರಿತೀವಿ. ನಾವು 25ರಿಂದ 30 ಇರೋರಿಗೆ ಓಕೆ ಅಂತ ಹೇಳ್ತೀವಿ. 30 ಮೇಲಿರೋರಿಗೆ ಇಂಥ ವೆಯ್ಟ್ ಲಾಸ್ ಡ್ರಗ್ಸ್ ಯೂಸ್ ಮಾಡೋದು ಅಡ್ವಾಂಟೇಜ್. ಬಟ್ 30ಕ್ಕಿಂತ ಕಮ್ಮಿ ಇರೋರು ಸ್ವಲ್ಪ ಕಾಷಸ್ ಆಗಿ ಯೂಸ್ ಮಾಡಬೇಕು. ದಯವಿಟ್ಟು ನಿಮ್ಮ ಡಾಕ್ಟರ್ ಗೈಡೆನ್ಸ್ ಇಲ್ದಂಗೆ ಯೂಸ್ ಮಾಡಬೇಡಿ. ಡಾಕ್ಟರ್ ಗೈಡೆನ್ಸ್ ತೊಗೊಂಡು ಈ ಇಂಜೆಕ್ಷನ್ಸ್ನ ಯೂಸ್ ಮಾಡಿ. ಯಾಕೆಂದರೆ ಇದನ್ನು ಕಂಪ್ಲೀಟ್ ಮಾನಿಟ್ರಿಂಗ್ ಇಂಪಾರ್ಟೆಂಟ್. ಮಾನಿಟ್ರಿಂಗ್ ಅಂದರೆ ಇದರಿಂದ ಏನಾಗುತ್ತೆ, ಪ್ಯಾನ್ಕ್ರಿಟೈಟಿಸ್ ಆಗ್ಬೋದು, ಇಲ್ಲ ಬ್ಲೈಂಡ್ನೆಸ್ ಅಂದರೆ ಕಣ್ಣು ಕಳ್ಕೊಳ್ಳೋ ಇರ್ಬೋದು, ಹಾಗೂ ಇನ್ನೂ ಹಲವಾರು ಪ್ಯಾನ್ಕ್ರಿಟೈಟಿಸ್ ಜೊತೆಗೆ ಹೊಟ್ಟೆ ನೋವು ಬರ್ಬೋದು, ಇಂಟೆಸ್ಟೈನ್ಸ್ ಪ್ರಾಬ್ಲಮ್ಸ್ ಆಗ್ಬೋದು. ಹೀಗೆ ಹಲವಾರು ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಬರ್ತಾ ಹೋಗುತ್ತೆ. ಅದನ್ನೆಲ್ಲ ನಾವು ಕಂಟ್ರೋಲ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀವಿ. ಪ್ಲಸ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ, ಈ GLP-1s ನಾವೇನು ಈ ಇಂಜೆಕ್ಷನ್ಸ್ ಅಂತ ನಾವು ಏನು ಹೇಳ್ತಿದ್ದೀವೋ ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟ್ರು ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿ, ಹೌದು ಹಿ ಈಸ್ ಫಿಟ್ ಫಾರ್ ಟೇಕಿಂಗ್ ಅಂತ ಡಿಸೈಡ್ ಮಾಡಿದ ಮೇಲೆ ನೀವು ಸ್ಟಾರ್ಟ್ ಮಾಡಿ. ಮತ್ತು ಕಾನ್ಸ್ಟೆಂಟಾಗಿ ನಿಮ್ಮ ಡಾಕ್ಟ್ರ್ ಹತ್ರ ಫಾಲೋಅಪ್ಪು ಮಾನಿಟ್ರಿಂಗ್ ಮಾಡ್ತಾ ಇರಬೇಕು. ಓವರ್ ಎ ಪೀರಿಯಡ್ ಆಫ್ 6 ಮಂತ್ಸಲ್ಲಿ ಡೆಫಿನೆಟಾಗಿ 8 to 10 kgs ಆಫ್ ವೆಯ್ಟ್ ಲಾಸ್ ಬಂದೇ ಬರುತ್ತೆ ಡ್ರಗ್ಗಲ್ಲಿ. ಅದನ್ನು ನೀವು ಅಚೀವ್ ಮಾಡಬೇಕು. ಅಚೀವ್ ಮಾಡೋದ್ರಿಂದ ಏನಾಗುತ್ತೆ ಅಡ್ವಾಂಟೇಜ್, ಡಯಾಬಿಟಿಸ್ ಮೆಡಿಸಿನ್ಸ್ ಕಮ್ಮಿ ಆಗುತ್ತೆ, ಪ್ಲಸ್ ನಿಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ, ವೆಯ್ಟ್ ಇಂಪ್ರೂವ್ ಆಗುತ್ತೆ. ವೆಯ್ಟ್ ಇಂಪ್ರೂವ್ ಆಗೋದ್ರಿಂದ ಹಲವಾರು ಬೆನಿಫಿಟ್ಸ್ ನೀವು ಕಾಣಿಸ್ಕೊಬೋದು, ಇದರೆಲ್ಲ ಸಿಗುತ್ತೆ. ಬಟ್ ಅನ್ಮಾನಿಟರ್ಗೆ ಮಾಡ್ದಂಗೆ ನೀವು ಈ ಥರ ಡ್ರಗ್ ತೊಗೊಳೋದ್ರಿಂದ ಕಾಂಪ್ಲಿಕೇಶನ್ ಆದಮೇಲೆ ನೀವು ಡಾಕ್ಟ್ರ್ ಹತ್ರ ಬಂದರೆ ಡಾಕ್ಟ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಡ್ರಗ್ಸ್ ತೊಗೊಬೇಕು ಅಂದರೂ ನಿಮ್ಮ ಡಾಕ್ಟ್ರ್ ಸಲಹೆ ಇಲ್ದಂಗೆ ದಯವಿಟ್ಟು ಇದನ್ನು ಯೂಸ್ ಮಾಡಬಾರ್ದು. ಸೊ ಒಬೆಸಿಟಿ ಇಸ್ ಎ ಡಿಸೀಸ್, ಒಬೆಸಿಟಿ ಇಸ್ ಎ ಪ್ರಾಬ್ಲಮ್ಮು. ಆ ಒಬೆಸಿಟಿನ ಯಾವ ಥರ ಡೀಲ್ ಮಾಡಬೇಕು, ಎಕ್ಸಸೈಸಸಲ್ಲೋ ಇಲ್ಲ ಮೆಡಿಸಿನ್ಸಲ್ಲೋ ಅಥವಾ ಇಲ್ಲ ಫುಡ್ಡಲ್ಲೋ ಡಯಟಿಷಿಯನ್ಸ್ ಡಯಟ್ ಗೈಡೆನ್ಸ್ ತೊಗೊಬೇಕೋ ಅಥವಾ ಮತ್ತು ಜಿಮ್ಗೆ ಹೋಗಿ ಸೇರ್ಕೊಳ್ಳೋದು ಅಥವಾ ಯೋಗ ಮಾಡೋದು. ಹಾಗಾಗಿ ಹಲವಾರು ರೀತಿಗಳಿದೆ. ಆ ಹಲವಾರು ರೀತಿಯಲ್ಲಿ ಯಾವ ರೀತಿ ನಿಮಗೆ ಸೆಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಡಾಕ್ಟ್ರು ನಿಮಗೆ ಕರೆಕ್ಟಾಗಿ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಡಾಕ್ಟ್ರನ್ನ ಮೀಟ್ ಮಾಡಿ ಅದನ್ನು ಸಲಹೆ ತೊಗೊಂಡು ಇದನ್ನು ಮಾತ್ರ ಯೂಸ್ ಮಾಡಿ. ಸೊ ಬೊಜ್ಜುತನ ಬಗ್ಗೆ ಹೇಳಿದ್ದೆ, ಯಾಕೆ ಬೊಜ್ಜು ಬರುತ್ತೆ, ಏನು ಕಾರಣ, ಅದನ್ನೇನು ಮಾಡಬೇಕು ಅಂತೆಲ್ಲ ತಿಳ್ಕೊಳ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಇನ್ನೂ ಕೆಲವೊಂದು ಡೌಟ್ಸ್ ನಿಮ್ಗೆ ಏನಾರ ಒಬೆಸಿಟಿ ಬಗ್ಗೆ ಇತ್ತು ಅಂದರೆ ಎನಿ ಟೈಮ್ ನಮ್ಮ ಕ್ಲಿನಿಕ್ಕಿಗೆ ಬಂದರೆ ನಮಗೆ ಓಪನ್ ಆಗಿ ನೀವು ಡಿಸ್ಕಸ್ ಮಾಡಿ ನಿಮಗೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಿಂಗೆ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.